ಸ್ನೇಹಿತರ ವೆಲ್ಕಮ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2025 ಕುರಿತು ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ಸನ್ನು ಕೊಡ್ತೀನಿ. ನೋಡಿ, KCET 2025 ಅಪ್ಲಿಕೇಶನ್ ಹಾಕೋದಕ್ಕೆ ನೀವೇನೆಲ್ಲ ಒಂದು ಪ್ರೊಸೀಜರ್ಸ್ ಇದ್ದಾವೆ. ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ರಿಜಿಸ್ಟರ್ ಆದರೆ ಆಗಬೇಕಾಗುತ್ತೆ. ಆ ರಿಜಿಸ್ಟರ್ ಯಾವ ರೀತಿ ಆಗಬೇಕು, ರಿಜಿಸ್ಟರ್ ಆಗೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು, ಆ್ಯಂಡ್ ಹಾಗೇನು ನಿಮಗೆ ಯಾವ ಡೇಟಿಂದ ಯಾವ ಡೇಟ್ವರೆಗೂ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು, ನಿಮಗೆ ಫೀಸ್ ಎಷ್ಟಿರುತ್ತೆ ಏನು ಅಂತ ಹೇಳಿಬಿಟ್ಟು ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೋಡಿ, KCET 2025 ಕುರಿತು ನಮ್ಮ ಒಂದು ಚಾನಲಲ್ಲಿ ಮಾಡ್ತಿರೋದು ಫಸ್ಟ್ ವಿಡಿಯೋ. ಬಟ್ ನಾವು KCET 2024 ಸ್ಟೂಡೆಂಟ್ಸ್ಗೆ ತುಂಬ ಆದರೆ ಹೆಲ್ಪ್ ಮಾಡಿದ್ದೀವಿ. ಅವರ ಒಂದು ಕೋರ್ಸನ್ನು ಪಡ್ಕೊಳ್ಳೋದಕ್ಕೆ, ಅಂದರೆ ಡ್ರೀಮ್ ಕೋರ್ಸನ್ನು ಪಡ್ಕೊಳ್ಳೋದಕ್ಕೆ, ಡ್ರೀಮ್ ಕಾಲೇಜನ್ನು ಪಡ್ಕೊಳ್ಳೋದಕ್ಕೆ, ಕೌನ್ಸ್ಲಿಂಗಲ್ಲಿ ಯಾವ್ಯಾವ ರೀತಿಯ ರೂಲ್ಸ್ ಇರುತ್ತೆ, ಕೌನ್ಸ್ಲಿಂಗಲ್ಲಿ ಏನೆಲ್ಲ ನೀವು ಫಾಲೋ ಮಾಡಬೇಕು ಏನೋ ಅಂತ ಹೇಳಿಬಿಟ್ಟು ನಾವು ಸುಮಾರು ವೀಡಿಯೋಸನ್ನು ಮಾಡಿದ್ದೀವಿ. ನೀವು ಬೇಕಿದ್ರೆ ಚಾನಲಲ್ಲಿ ಚೆಕ್ಔಟ್ ಮಾಡ್ಬೋದು. ಈ ವರ್ಷವೂ ಸಹ KCET 2025 ಕುರಿತು, KCET ಕೌನ್ಸ್ಲಿಂಗ್ ಕುರಿತು ಎಲ್ಲ ರೀತಿಯ ಅಪ್ಡೇಟ್ಸನ್ನು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲಲ್ಲಿ ಪ್ರೊವೈಡ್ ಮಾಡ್ತೀನಿ. ಸೊ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಇದೆ, ನಿಮಗೆ ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ನೋಡಿ, ಈಗ ಮೊದಲಿಗೆ ಅಪ್ಡೇಟ್ ಕಡೆಗೆ ಬರೋದಾದ್ರೆ KCET 2025ಗೆ ಈಗಾಗಲೇ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಒಂದು ಲಿಂಕನ್ನು ಆದರೆ ಆಕ್ಟಿವೇಟ್ ಮಾಡಿದ್ದಾರೆ. ಇಲ್ಲಿ ನೀವು ಇದು ನೋಡಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ, KEA ಅಫಿಷಿಯಲ್ ವೆಬ್ಸೈಟಿಗಾದರೆ ಬನ್ನಿ, ನಿಮ್ಮ ಒಂದು ಗೂಗಲ್ ಬ್ರೌಸರ್ ಅಥವಾ ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಮಾಡಿ. ಅಲ್ಲಿ ಬಂದಿದ್ದ ಆದಮೇಲೆ ಇಲ್ಲಿ ನೀವು ಪ್ರವೇಶ ಅಂತ ಕ್ಲಿಕ್ ಮಾಡಿ. ಪ್ರವೇಶ ಅಂತ ಕ್ಲಿಕ್ ಮಾಡಿದ ಆದಮೇಲೆ ಇಲ್ಲಿ ನಿಮಗೊಂದು ಅಪ್ಡೇಟ್ ಆಗಿದೆ, UGCET 2025 ಅಂತ ಹೇಳಿಬಿಟ್ಟು. ನೋಡಿ, ನಿಮ್ಗೆ ಇನ್ನು KCET ರಿಲೇಟೆಡ್ ಏನೇ ಅಪ್ಡೇಟ್ ಬರಲಿ ಅಫಿಷಿಯಲ್ ಆಗಿ KEA ಕಡೆಯಿಂದನೇ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ಸ್ ಆದರೆ ಬರ್ತವೆ. ಅಂಡ್ ನಿಮಗೆ ಇಲ್ಲಿ UGCET 2025 ಅಂತ ಏನಿದೆ ಇದರ ಮೇಲೆ ಕ್ಲಿಕ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಪ್ರತಿಯೊಂದು ಇದರಲ್ಲೇ ಅಪ್ಡೇಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ನೀವು ಒಂದು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಗಲಿ ಅಥವಾ ಮತ್ತೊಂದಾಗಲಿ ಪ್ರತಿಯೊಂದನ್ನು ಸಹ ನಿಮಗೆ ಕ್ಲಿಯರ್ ಕಟ್ ಆಗಿ ಸಿಗುವಂಥದ್ದು ಎಲ್ಲಿ ಅಂತ ಅಂದರೆ ನಿಮಗೆ CET ಆನ್ಲೈನ್ karnataka.government.in ಅಂತ ಏನಿದೆ ಇಲ್ಲೇನೆ ನಿಮಗೆ ಸಿಗುತ್ತೆ. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, UGCET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ 23/1/2025 ಅಂತ ಹೇಳಿಬಿಟ್ಟು ಈಗಾಗಲೇ ಇಲ್ಲಿ ಕ್ಲಿಯರ್ ಕಟ್ ಆದ್ರೆ ನಿಮ್ಗೊಂದು ಲಿಂಕ್ ಆದರೆ ಆಕ್ಟಿವ್ ಆಗಿದೆ. ನೋಡಿ, ಅದಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಕ್ಲಿಯರ್ ಅಪ್ಡೇಟ್ಸ್ ಅನ್ನು ಕೊಡ್ತೀನಿ. ನಿಮಗೆ ಒಂದು KCET ಎಕ್ಸಾಮ್ ಏನಿದೆ, ಈ KCET ಎಕ್ಸಾಮು ಯಾವ ಡೇಟ್ಸಿಗೆ ನಡೆಯುತ್ತೆ ಏನು ಅಂತ ಹೇಳಿಬಿಟ್ಟು ಇಲ್ಲಿ ನಿಮ್ಗೆ ಎಲ್ಲಾದ್ರ ಬಗ್ಗೆನೂ ಸಹ ಒಂದು ಅಫಿಷಿಯಲ್ ವೆಬ್ಸೈಟಲ್ಲೇ KEA ಅಫಿಷಿಯಲ್ ವೆಬ್ಸೈಟಲ್ಲೇ ಸಿಗುತ್ತೆ. ಓಕೆನಾ, ನಿಮಗೆ ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಬೋದು, UGCET 2025 ಪ್ರಕಟಣೆ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ ನಿಮಗೆ 17ನೇ ತಾರೀಕಿನ ಈ ಒಂದು ಪ್ರಕಟಣೆ ಆದ್ರೆ ಆಗಿರುವಂಥದ್ದು ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ನೋಡಿ, ಸಾಮಾನ್ಯ ಪ್ರವೇಶ ಪರೀಕ್ಷೆ 2025 ವೇಳಾಪಟ್ಟಿ ಅಂತ ಇದೆ. ಇಲ್ಲಿ ನೀವು ಡೇಟ್ಸು ಅಂಡ್ ಹಾಗೇನು ದಿನಾಂಕ, ಸಮಯ ಅಂಡ್ ಹಾಗೇನು ಯಾವ ಸಬ್ಜೆಕ್ಟ್ಸು ಯಾವಾಗ ಎಷ್ಟು ಮಾರ್ಕ್ಸ್ಗೆ ಏನು ಅಂತ ಹೇಳಿಬಿಟ್ಟು ನಿಮಗೆ ಇಲ್ಲಿ ಕ್ಲಿಯರ್ ಆಗಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ, ಇದನ್ನ ನೋಡ್ಕೊಳ್ಳಿ. ಅಂಡ್ ಇದಾಗಿದ್ದ ಆದ್ಮೇಲೆ ಈಗ ನೀವು ಪ್ರತಿಯೊಬ್ಬರು ಅಪ್ಲಿಕೇಶನ್ ಹಾಕ್ಲೇಬೇಕು. ಫಸ್ಟ್ ನೋಡಿ ರಿಜಿಸ್ಟರ್ ಆಗಬೇಕು. ರಿಜಿಸ್ಟರ್ ಆಗಿದ್ದ ಆದ್ಮೇಲೆ ನಿಮಗೆ ಒಂದು ಯೂಸರ್ ID ಪಾಸ್ವರ್ಡ್ ಬರುತ್ತೆ. ಅದನ್ನ ತಗೊಂಡು ನೆಕ್ಸ್ಟ್ ನೀವು ಲಾಗಿನ್ ಹಾಕ್ತೀರಾ. ಲಾಗಿನ್ ಆಗಿದ್ದ ಆದ್ಮೇಲೆ ಒಂದು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಅಂದ್ರೆ ಅಷ್ಟೇ ನೀವು ಎಲಿಜಿಬಲ್ ಇರ್ತೀರಾ ಈ ಒಂದು KCET ಎಕ್ಸಾಮ್ ಅನ್ನ ಬರೆಯೋದಕ್ಕೆ. ನೋಡಿ, UGCET 2025 ಮಾಹಿತಿ ಬುಲೆಟಿನ್ ಅಂತ ಇದೆ, UGCET 2025 ಅರ್ಹತಾ ಷರತ್ತು ವಿವರಗಳು ಅಂತ ಇದಾವೆ. ಅಂಡ್ ಹಾಗೇನು ಆನ್ಲೈನ್ ಅಪ್ಲಿಕೇಶನ್ ಫ್ಲೋ ಚಾರ್ಟ್ ಅಂತ ಇದೆ. ನೀವು ಪ್ರತಿಯೊಂದನ್ನು ಕ್ಲಿಯರ್ ಆಗಿ ಒಂದ್ಸಲಿ ಕ್ಲಿಕ್ ಮಾಡಿ ನೋಡಿ, ನಿಮ್ಗೆ ಒಂದು ಕ್ಲಿಯರ್ ಕಟ್ ಐಡಿಯಾ ಆದ್ರೆ ಬರುತ್ತೆ. UGCET 2025 ಮಾಹಿತಿ ಬುಲೆಟಿನ್ ಅಂತ ಇದೆ. ಇದರಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಬಹುದು. ಇಲ್ಲಿ ನಿಮಗೆ ಡಾಕ್ಯುಮೆಂಟ್ಸ್ ಏನು ಬೇಕು, ಇನ್ನೊಂದು ಪ್ರತಿಯೊಂದನ್ನು ಸಹ ನಿಮಗೆ ಪೇಮೆಂಟ್ ಯಾವ ರೀತಿ ಮಾಡಬೇಕು ಎಲ್ಲ ರೀತಿಯಾಗಿ ಕೊಟ್ಟಿರ್ತಾರೆ. ಬಟ್ ನಾನು ನಿಮಗೆ ವಿಡಿಯೋದಲ್ಲೇ ಒಂದು ಡೆಮೋ ಮೂಲಕ ಎಕ್ಸ್ಪ್ಲೇನ್ ಆದ್ರೆ ಮಾಡ್ತೀನಿ. ಓಕೆನಾ, ನೀವು ನೋಡಿ UGCET 2025 ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನಿಮಗೆ ಈ ರೀತಿ ಹೋಮ್ ಪೇಜ್ ಆದ್ರೆ ಬರುತ್ತೆ. ಓಕೆನಾ, ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ ಫಾಲೋಯಿಂಗ್ ಕೋರ್ಸಸ್ 2025 ಅಂತ ಇದೆ. UGCET ಇಂಜಿನಿಯರಿಂಗು, UG ನೀಟು, UG ಆಯುಷು ಅಂಡ್ ಹಾಗೇನು ಸಹ ಒಂದು ಪಶು ವೈದ್ಯಕೀಯ, ಆರ್ಕಿಟೆಕ್ಚರು, ನರ್ಸಿಂಗು, ಫಾರ್ಮಸಿ, ಪ್ಯಾರಾಮೆಡಿಕಲ್ ಕೋರ್ಸ್ಗಳು ಮಾಡಬೇಕು ಅನ್ಕೊಂಡಿರುವಂಥ ಸ್ಟೂಡೆಂಟ್ಸು ಈ ಒಂದು ಅಪ್ಲಿಕೇಶನ್ ಅನ್ನು ಹಾಕಿ. ಇದರಲ್ಲಿ ನೀವು ಕೇಳಬಹುದು UG ನೀಟ್ ಸ್ಟೂಡೆಂಟ್ಸು ಕಂಪಲ್ಸರಿ KCET ಅಪ್ಲಿಕೇಶನ್ ಆಗಬೇಕಂತ ಹೇಳ್ಬಿಟ್ಟು. ಹೌದು, ನೀವು ಕಂಪಲ್ಸರಿಯಾಗಿ KCET ಅಪ್ಲಿಕೇಶನ್ ಅನ್ನು ಹಾಕಬೇಕು. ಬಟ್ ನೀವು ಕಂಪಲ್ಸರಿಯಾಗಿ KCET ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇರೋದಿಲ್ಲ. ಏನಕ್ಕೆ KCET ಅಪ್ಲಿಕೇಶನ್ ಆಗಬೇಕು ಅಂತಂದರೆ ಕರ್ನಾಟಕವ್ರು ನಡೆಸುವಂಥ ಕೌನ್ಸಿಲಿಂಗ್ಗೆ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದರೆ KCET ಅಪ್ಲಿಕೇಶನ್ ನೀವು ಕಂಪಲ್ಸರಿಯಾಗಿ ಹಾಕಲೇಬೇಕಾಗುತ್ತೆ. ಯಾರ್ಯಾರು ಅಂತಂದರೆ UG ಮೆಡಿಕಲ್, ಡೆಂಟಲ್ ಅಂಡ್ ಹಾಗೇನು ಆಯುಷ್ ಮಾಡುವಂಥ ಸ್ಟೂಡೆಂಟ್ಸು ನಿಮಗೆ ಸಪ್ರೇಟ್ ಆಗಿ ಒಂದು NTA ಕಡೆಯಿಂದ ಅಪ್ಲಿಕೇಶನ್ ಅನ್ನು ಬಿಡ್ತಾರೆ. ಹಾಗೂ ನೀವು ಅಪ್ಲಿಕೇಶನ್ ಅನ್ನು ಹಾಕಬೇಕು. ಬಟ್ ಇವಾಗ ಏನು ಅಂತ ಅಂದ್ರೆ ಇಲ್ಲಿ ನೀವು ಒಂದು ಅಪ್ಲಿಕೇಶನ್ ಹಾಕಲೇಬೇಕಾಗುತ್ತೆ KCET ಅಪ್ಲಿಕೇಶನ್. ಬಟ್ ಎಕ್ಸಾಮ್ ಬರೆಯುವಂಥ ಅವಶ್ಯಕತೆ ಇಲ್ಲ. ಬಟ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸು, ನರ್ಸಿಂಗ್ ಸ್ಟೂಡೆಂಟ್ಸು, ಫಾರ್ಮಸಿ ಸ್ಟೂಡೆಂಟ್ಸು, ಇನ್ನು ಉಳಿದಿರುವಂಥ ಎಲ್ಲ ಕೋರ್ಸ್ನವರು ನೀವು ಅಪ್ಲಿಕೇಶನ್ ಹಾಕಿ ಕಂಪಲ್ಸರಿಯಾಗಿ ಒಂದು ಎಕ್ಸಾಮ್ ಅನ್ನು ಬರೀಲೇಬೇಕಾಗುತ್ತೆ. ಓಕೆನಾ, ಇಲ್ಲಿ ನಿಮ್ಗೊಂದು ಐಡಿಯಾ ಸಿಕ್ತು ಅಂತ ನಾನು ಅನ್ಕೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ನೀವು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಕೆಳಗಿನ ಪ್ರಮಾಣ ಪತ್ರಗಳೊಂದಿಗೆ ಸಿದ್ಧರಾಗಿರಿ ಅಂತ ಇದೆ. ಇಲ್ಲಿ ನಿಮಗೆ ಎಲ್ಲ ರೀತಿಯ ಒಂದು ಡಾಕ್ಯುಮೆಂಟ್ಸ್ ಇದೆ. SLC ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು ಅಂಡ್ ಹಾಗೇನು ನಿಮ್ಮ ಒಂದು ಫೋಟೋ ಆಗಿರ್ಬೋದು ಅಂಡ್ ಹಾಗೇನು ನಿಮ್ಮ ಒಂದು ಸಿಗ್ನೇಚರ್ ಆಗಿರ್ಬೋದು, ಇಷ್ಟು ಡಾಕ್ಯುಮೆಂಟ್ಸ್ ಜೊತೆಗೆ ನೀವು ರೆಡಿ ಇರಬೇಕಾಗುತ್ತೆ. ಏನಕ್ಕೆ ಅಂತಂದ್ರೆ ಇಲ್ಲಿ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅಲ್ಲಿರುವಂತಹ ಒಂದು SSLC ಮಾರ್ಕ್ಸ್ ಕಾರ್ಡ್ ರಿಜಿಸ್ಟ್ರೇಷನ್ ನಂಬರು, PUC ರಿಜಿಸ್ಟ್ರೇಷನ್ ನಂಬರ್ ಆಗಿರ್ಬೋದು ಇವನ್ನ ಎಂಟರ್ ಮಾಡಬೇಕಾಗುತ್ತೆ. ಅಂಡ್ ಹಾಗೇನು ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಸಿಗ್ನೇಚರ್ ಅನ್ನು ಅಪ್ಲೋಡ್ ಮಾಡಬೇಕಾಗುತ್ತೆ. ಬಿಫೋರ್ ಫಿಲ್ಲಿಂಗ್
ಅಪ್ಲಿಕೇಶನ್ ಪ್ಲೀಸ್ ಬಿ ರೆಡಿ ವಿತ್ ಫಾಲೋಯಿಂಗ್ ಸರ್ಟಿಫಿಕೇಟ್ಸ್. ಆಗಲಿ ಏನಿದಾವೆ ಅದೇ ಸರ್ಟಿಫಿಕೇಟ್ಸ್. ಇಲ್ಲಿ ನೀವು ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡ್ಕೋಬೇಕು. ಅರ್ಜಿಯನ್ನು ಭರ್ತಿ ಮಾಡುವ ಕುರಿತ ಹೆಚ್ಚಿನ ವಿವರಗಳನ್ನು ತಿಳಿಯಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಇದೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ಅದನ್ನ ನೋಡ್ಕೋಬಹುದು. ಅಂದ್ರೆ ಕ್ಲಿಕ್ ಹಿಯರ್ ಟು ನೋ ಮೋರ್ ಡೀಟೇಲ್ಸ್ ಟು ಅಬೌಟ್ ಫಿಲ್ಲಿಂಗ್ ಅಪ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೀವು ಇಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್, ಪ್ರೊಸೀಡ್ ಟು ಲಾಗಿನ್ ಫಾರ್ ನ್ಯೂ ಯೂಸರ್ ಅಂತ ಇದೆ. ಓಕೆನಾ, ಈಗ ನೀವು ಪ್ರೊಸೀಡ್ ಟು ಲಾಗಿನ್ ಫಾರ್ ನ್ಯೂ ಯೂಸರ್ ಅಂತಾನೆ ಕೊಡಬೇಕು. ಇನ್ ಕೇಸ್ ಏನಾದರೂ ನೀವು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತಂದ್ರೆ, ಇನ್ ಕೇಸ್ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ, ನಿಮ್ಗೆ ಈಗಾಗಲೇ ಯೂಸರ್ ಐಡಿ ಪಾಸ್ವರ್ಡ್ ಬಂದಿದೆ ಅಂತ ಅಂದ್ರೆ ಆಗ ನೀವು ಪ್ರೊಸೀಡ್ ಟು ಲಾಗಿನ್ ಫಾರ್ ರಿಜಿಸ್ಟರ್ಡ್ ಯೂಸರ್ ಅಂತ ಕೊಟ್ಬಿಟ್ಟು ನಿಮ್ಮ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ರ ಅಂತ ಅಂದ್ರೆ ಅಲ್ಲಿ ನಿಮಗೆ ಒಂದು ಅಪ್ಲಿಕೇಶನ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಬಟ್ ಅದಕ್ಕಿಂತ ಮುಂಚೆ ಪ್ರೊಸೀಡ್ ಟು ರಿಜಿಸ್ಟ್ರೇಷನ್ ಫಾರ್ ನ್ಯೂ ಯೂಸರ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ್ದ ಆದ್ಮೇಲೆ ನಿಮಗೆ ಇಲ್ಲಿ ನೋಡಿ ರಿಜಿಸ್ಟ್ರೇಷನ್ ಫಾರ್ಮ್ ಫಾರ್ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ UG CET, UG NEET, ಆರ್ಕಿಟೆಕ್ಚರ್, UG ಪ್ಯಾರಾಮೆಡಿಕಲ್ ಕೋರ್ಸಸ್ 2025 ಅಂತ ಇದೆ. ಇಲ್ಲಿ ನಿಮಗೆ ಸಿಂಪಲ್ ಆಗಿರುತ್ತೆ ಡೀಟೇಲ್ಸ್. ಆ ಸಿಂಪಲ್ ಡೀಟೇಲ್ಸ್ ಅನ್ನ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ಅಲ್ಲಿ ನಿಮಗೆ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗುತ್ತೆ. ಒಂದು ಯೂಸರ್ ಐಡಿ ಪಾಸ್ವರ್ಡ್ ಆದ್ರೆ ಬರುತ್ತೆ. ನೋಡಿ ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ಗೆ ಏನಿರುತ್ತೆ ಅಂತ ಅಂದ್ರೆ ನೀವು ಕರ್ನಾಟಕ ರಾಜ್ಯದ ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುವಿರೆ ಅಂತ ಇದೆ. ಯಾವ ಕಂಪ್ಲೀಟೆಡ್ SSLC ಫ್ರಮ್ KS EAB ಗವರ್ನಮೆಂಟ್ ಆಫ್ ಕರ್ನಾಟಕ ಅಂತ ಇದೆ. ಇಲ್ಲಿ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಎಲ್ಲಾನು ಸಹ ನೀವು ಈ ಒಂದು ಏನಿದೆ ಕರ್ನಾಟಕ ಪರೀಕ್ಷಾ ಮಂಡಳಿ ಅದರಿಂದನೇ ಒಂದು SSLC ನ ಪಾಸ್ ಆಗಿರ್ತೀರಾ. ಬಟ್ ಯಾರಾದರೂ CBSE ICSE ಬೇರೆ ಬೋರ್ಡ್ ಅವರು ಇದ್ರೆ ನೀವು ನೋ ಅಂತ ಕೊಡಬೇಕಾಗುತ್ತೆ. ಅಂಡ್ ನೀವು ಕರ್ನಾಟಕ ಪರೀಕ್ಷಾ ಮಂಡಳಿ ನಡೆಸುವ SSLC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಿದ್ರೆ ಇಲ್ಲಿ ಎಸ್ ಅಂತ ಕೊಡಬೇಕಾಗುತ್ತೆ. ನೀವು ಎಸ್ ಅಂತ ಕೊಟ್ಟು ಇಲ್ಲಿ ಸಬ್ಮಿಟ್ ಮಾಡಿದಿರಾ ಅಂತ ಅಂದ್ರೆ ನಿಮಗೆ ನೆಕ್ಸ್ಟ್ ನೋಡಿ ಸಿಂಪಲ್ ಇರುತ್ತೆ ಸ್ಟೆಪ್ಸು. ನೋಡಿ ಎಂಟರ್ SSLC ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ನೀವು ಇಲ್ಲಿ SSLC ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟು ವೆರಿಫೈ ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನಿಮಗೆ ಎಲ್ಲ ರೀತಿಯ ಡೀಟೇಲ್ಸ್ ಸಹ ಅದರಲ್ಲೇ ಬಂದ್ಬಿಡುತ್ತೆ. ಓಕೆನಾ, ನಿಮ್ಮ ಒಂದು ನೇಮ್ ಆಗಿರ್ಬೋದು, ನಿಮ್ಮ ಒಂದು ಫಾದರ್ ನೇಮ್ ಆಗಿರ್ಬೋದು, ಮದರ್ ನೇಮ್ ಆಗಿರ್ಬೋದು, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಆಗಿರ್ಬೋದು, ಎಲ್ಲ ಡೀಟೇಲ್ಸ್ ಸಹ ಆಟೋಮೆಟಿಕ್ ಆಗಿ ಬರುತ್ತೆ. ಅಂಡ್ ಹಾಗೇನೋ ನಿಮ್ಮ ಒಂದು ಸ್ಯಾಟ್ ಸೈಡಿನೋ ಆಟೋಮೆಟಿಕ್ ಆಗಿ ಅಲ್ಲಿ ಅಪ್ಡೇಟ್ ಆಗಿರುತ್ತೆ. ಜಸ್ಟ್ ನೀವು ಏನು ಮಾಡಬೇಕು ಅಂತ ಅಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಅನ್ನ ಅಂಡ್ ಹಾಗೇನೋ ಜಿಮೇಲ್ ಅನ್ನ ಕೇಳುತ್ತೆ. ಅಲ್ಲಿ ಸ್ಟೂಡೆಂಟ್ಸ್ ನೀವು ಯಾರೂ ಒಂದು ಮೊಬೈಲ್ ನಂಬರ್ ಆಗಲಿ ಜಿಮೇಲ್ ಆಗಲಿ ತಪ್ಪನ್ನು ಹಾಕದೆ ಕರೆಕ್ಟ್ ಆಗಿರುವಂತಹ ಜಿಮೇಲ್ ಆಕ್ಟಿವ್ ಇರುವಂತಹ ಮೊಬೈಲ್ ನಂಬರ್ ಅನ್ನ ಕೊಡಿ. ಯಾಕಂತ ಅಂದ್ರೆ ನಿಮಗೆ ಮೊಬೈಲ್ ನಂಬರ್ಗೆ OTP ಬಂದ್ರೆ ನೆಕ್ಸ್ಟ್ ನೀವು ಲಾಗಿನ್ ಆಗೋದಕ್ಕೆ ಆಗೋದು. ಅಂಡ್ ಏನೇ ಅಪ್ಡೇಟ್ಸ್ ಇರಲಿ ನಿಮಗೆ ಮೊಬೈಲ್ ನಂಬರ್ಗೆ ಬರ್ತಾ ಇರುತ್ತೆ ಅಂಡ್ ಹಾಗೇನು ಜಿಮೇಲ್ಗೆ ಬರ್ತಾ ಇರುತ್ತೆ. ಸೊ ನಿಮ್ಮ ಒಂದು ಜಿಮೇಲ್ ಆಗಿರ್ಬೋದು, ಮೊಬೈಲ್ ನಂಬರ್ ಆಗಿರ್ಬೋದು, ಆ ಡೀಟೇಲ್ಸ್ ಅನ್ನ ಕೇಳುತ್ತೆ. ಆ ಡೀಟೇಲ್ಸ್ ಅನ್ನ ಸ್ವಲ್ಪ ನೋಡ್ಕೊಂಡು ನೀವು ಅಲ್ಲಿ ಕೊಟ್ಟಿರುವಂತಹ ಕ್ಯಾಪ್ಚನ್ ಎಂಟರ್ ಮಾಡಿದಿರಾ ಅಂತ ಅಂದ್ರೆ ನಿಮ್ದು ಒಂದು ರಿಜಿಸ್ಟ್ರೇಷನ್ ಆದ್ರೆ ಕಂಪ್ಲೀಟ್ ಆಗುತ್ತೆ. ಅಂಡ್ ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಆದ್ರೆ ಬರುತ್ತೆ. ಓಕೆನಾ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ನಿಮ್ಮ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಬರುತ್ತೆ. ಅದನ್ನ ದಯವಿಟ್ಟು ಎಲ್ಲರೂ ಒಂದ್ ಕಡೆ ಸೇಫ್ ಆಗಿ ಇಟ್ಕೊಳ್ಳಿ. ತುಂಬಾ ಜನ ಸ್ಟೂಡೆಂಟ್ಸ್ ಏನ್ ಕಂಪ್ಲೇಂಟ್ ಮಾಡ್ತಾರೆ ಅಂತಂದ್ರೆ ನಾನು ಯೂಸರ್ ಐಡಿ ಮರ್ತು ಬಿಟ್ಟಿದ್ದೀನಿ, ಪಾಸ್ವರ್ಡ್ ಮರ್ತು ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಕಂಪ್ಲೇಂಟ್ಸ್ ಅನ್ನ ಮಾಡ್ತಾರೆ. ಸೊ ನೀವು ಅದನ್ನ ಮಾಡದೇ ಇರಬೇಕು, ನೀವು ಆ ಮಿಸ್ಟೇಕ್ ಅನ್ನ ಮಾಡದೇ ಇರಬೇಕು ಅಂತ ಅಂದ್ರೆ ಜಸ್ಟ್ ಏನಿಲ್ಲ, ನಿಮ್ಮ ಒಂದು ಮೊಬೈಲ್ ನಂಬರ್ಗೆ ಬರುವಂತಹ ಒಂದು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಎಲ್ಲಾದ್ರೂ ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ ಇಟ್ಕೊಳ್ಳಿ. ಓಕೆನಾ, ಅಂಡ್ ನೀವು ಕೇಳಬಹುದು ನಾನೇನಾದ್ರೂ ಈಗ ಒಂದು CBSE ಬೋರ್ಡು ICSE ಬೋರ್ಡ್ ಅಲ್ಲಿ ಕಂಪ್ಲೀಟ್ ಮಾಡಿದ್ರೆ ನೋ ಅಂತ ಕೊಟ್ಟಿದ್ದೀನಿ, ನನಗೆ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಿದ್ದ ಆದ್ಮೇಲೆ ಯಾವೊಂದು ಡೀಟೇಲ್ಸ್ ಸಹ ನನಗೆ ಬಂದಿಲ್ಲ, ಯಾವೊಂದು ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಫೆಚ್ ಆಗಿಲ್ಲ ಅಂತಂದ್ರೆ ಹೌದು, ನಿಮಗೆ ಆಟೋಮೆಟಿಕ್ ಆಗಿ ಫೆಚ್ ಆಗೋದಿಲ್ಲ. ಏನೇ ಡೀಟೇಲ್ಸ್ ಇರಲಿ ನೀವು ಅದನ್ನ ನೋಡ್ಕೊಂಡು ನಿಮ್ಮ ಒಂದು ಮಾರ್ಕ್ಸ್ ಕಾರ್ಡ್ಸ್ ಅಲ್ಲಿ ಮ್ಯಾನ್ಯುಯಲ್ ಆಗಿ ಎಂಟರ್ ಮಾಡಬೇಕಾಗುತ್ತೆ. ಓಕೆನಾ, ಅಷ್ಟು ಮಾಡಿದಿರಾ ಅಂತ ಅಂದ್ರೆ ನಿಮಗೆ ಒಂದು ರಿಜಿಸ್ಟ್ರೇಷನ್ ಅಂದ್ರೆ ಕಂಪ್ಲೀಟ್ ಆಗುತ್ತೆ. ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಗಿದ್ದ ಆದ್ಮೇಲೆ ಸಿಂಪಲ್ ನೀವು ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಿದ್ದ ಆದ್ಮೇಲೆ ಈಗ ಸೇಮ್ ಇಲ್ಲೇ ನಿಮಗೆ ನೋಡಿ ಪ್ರೊಸೀಡ್ ಟು ಲಾಗಿನ್ ಫಾರ್ ನ್ಯೂ ರಿಜಿಸ್ಟರ್ಡ್ ಯೂಸರ್ಸ್ ಅಂತ ಇದೆ. ಇದರ ಮೇಲೆ ಕ್ಲಿಕ್ ಮಾಡಿ. ಇದರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಫಸ್ಟ್ ಕೇಳುವಂಥದ್ದು ನಿಮ್ಮ ಒಂದು ನೋಡಿ ಲಾಗಿನ್ ID ಆ ರಿಜಿಸ್ಟರ್ ನಂಬರ್ ಅಂತ ಕೇಳುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಪಾಸ್ವರ್ಡ್ ಅನ್ನ ಕೇಳುತ್ತೆ. ಎಂಟರ್ ದ ಕ್ಯಾಪ್ಚಾ ಕೊಟ್ಟಿದ್ದೀರಾ ಅಂತ ಅಂದ್ರೆ ಅಂಡ್ ನೋಡಿ ಮತ್ತೆ ನೆಕ್ಸ್ಟ್ ನೀವು ಲಾಗಿನ್ ಯೂಸಿಂಗ್ OTP ಸಹ ಮಾಡಬಹುದು. ಅಂಡ್ ಹಾಗೇನು ಲಾಗಿನ್ ಯೂಸಿಂಗ್ ಫೇಸ್ ಲಾಗಿನ್ ಅಂತ ಇದೆ, ಹೊಸ ಬಳಕೆದಾರ ನ್ಯೂ ಯೂಸರ್ ಅಂತಂದ್ರೆ ನೀವು ಮತ್ತೆ ಒಂದು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಬಟ್ ನೀವು ಆ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿದ ಆದ್ಮೇಲೆ ಲಾಗಿನ್ ಯೂಸಿಂಗ್ OTP ಅಂತ ಕೊಟ್ಟಿದ್ದೀರಾ ಅಂತ ಅಂದ್ರೆ ನೀವು ಯಾವೊಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಾ ರಿಜಿಸ್ಟ್ರೇಷನ್ ಟೈಮಲ್ಲಿ ಆ ಒಂದು ಮೊಬೈಲ್ ನಂಬರ್ಗೆ OTP ಆದ್ರೆ ಬರುತ್ತೆ. OTP ಬಂದಿದ್ದ ಆದ್ಮೇಲೆ ನೀವು ಒಂದು ಒಳಗಡೆ ರಿಜಿಸ್ಟರ್ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ನೀವು ಅಪ್ಲಿಕೇಶನ್ ಹಾಕೋದ್ರಲ್ಲಿ ನೋಡಿ ಸಿಂಪಲ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಒಂದು ಜನರಲ್ ಡೀಟೇಲ್ಸ್ ಕೇಳುತ್ತೆ ಅಂಡ್ ಹಾಗೇನೋ ಒಂದು ರಿಸರ್ವೇಷನ್ ಡೀಟೇಲ್ಸ್ ಕೇಳುತ್ತೆ, ನಿಮ್ಮ ಒಂದು ಕ್ಯಾಸ್ಟ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಅಂಡ್ ನೆಕ್ಸ್ಟ್ ನೀವು ಪೇಮೆಂಟ್ ಆದ್ರೆ ಮಾಡಬೇಕಾಗಿರುತ್ತೆ. ನೋಡಿ ಪೇಮೆಂಟ್ ಮಾಡೋದಕ್ಕೆ ನೀವು ಅಪ್ಲಿಕೇಶನ್ ಫೀಸ್ ಅನ್ನ ಕೇಳ್ತಿದ್ರೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಜನರಲ್ ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 800 rupees ಇರುತ್ತೆ. ಅಂಡ್ ಹಾಗೇನು SC and ST ಕ್ಯಾಟಗರಿ ಸ್ಟೂಡೆಂಟ್ಸ್ಗೆ 500 rupees ಆದ್ರೆ ಇರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಫೀಸು. ಅಂಡ್ ನೆಕ್ಸ್ಟ್ ಫರ್ದರ್ ವಿಡಿಯೋಸ್ ಅಲ್ಲಿ ನಾನು ನಿಮಗೆ ಆದ್ರೆ ಒಂದು ಲೈವ್ ಡೆಮೋ ಅನ್ನ ಮಾಡಿ ತೋರಿಸ್ಕೊಡ್ತೀನಿ. ಅಪ್ಲಿಕೇಶನ್ ಹಾಕೋದಕ್ಕೆ ನೀವೇನೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಏನೆಲ್ಲ ಇದನ್ನ ನೀವು ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನೋಡಿ ಒಂದು ಲಾಸ್ಟ್ ಡೇಟ್ಸ್ ನಿಮಗೆ ಆದಷ್ಟು ಬೇಗನೆ ಕ್ಲೋಸ್ ಆಗ್ತಿಲ್ಲ, ಮುಂದಿನ ತಿಂಗಳವರೆಗೂ ಲಾಸ್ಟ್ ಡೇಟ್ ಇರೋದ್ರಿಂದ ಸೊ ಸ್ಟೂಡೆಂಟ್ಸ್ ಸ್ವಲ್ಪ ಥಿಂಕ್ ಮಾಡಿ ಯಾವುದೋ ಒಂದು ಡೀಟೇಲ್ಸ್ ಅನ್ನ ತಪ್ಪು ಮಾಡೋದಕ್ಕೆ ಹೋಗಬೇಡಿ. ಓಕೆನಾ, ನಿಮ್ಗೆ ಎಡಿಟ್ ಆಪ್ಷನ್ ಬಿಡ್ತಾರ, ನಾನು ಇಲ್ಲ ಅಂತ ಹೇಳ್ತೀರಾ. ಬಟ್ ನೀವು ಡೀಟೇಲ್ಸ್ ಅನ್ನ ಈಗಲೇ ಎಲ್ಲ ಕರೆಕ್ಟ್ ಆಗಿ ಆಗ್ಬಿಟ್ಟಿದ್ದೀರಾ ಅಂತ ಅಂದ್ರೆ ನೆಕ್ಸ್ಟ್ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಟೈಮಲ್ಲಿ ಆಗಿರ್ಬೋದು, ಕೌನ್ಸಿಲಿಂಗ್ ಟೈಮಲ್ಲಿ ಆಗಿರ್ಬೋದು, ಯಾವುದೇ ತರಹದ ಪ್ರಾಬ್ಲಮ್ ಅನ್ನ ಫೇಸ್ ಮಾಡುವಂತ ಅವಶ್ಯಕತೆ ನಿಮ್ಗೆ ಇರೋದಿಲ್ಲ. ಸೊ ಆದಷ್ಟು ಬೇಗ ನೋಡ್ಕೊಳ್ಳಿ, ಸ್ವಲ್ಪ ನೀಟಾಗಿ ನಿಮ್ಮ ಒಂದು ಅಪ್ಲಿಕೇಶನ್ಸ್ ಅನ್ನ ಫಿಲ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಒಂದು ಈಗಾಗಲೇ ಒಂದು ಆನ್ಲೈನ್ ಡೇಟ್ಸ್ ಸಹ ಅನೌನ್ಸ್ ಮಾಡಿದ್ದಾರೆ. ಓಕೆನಾ, ಆನ್ಲೈನ್ ಅಲ್ಲಿ ಡೇಟ್ಸ್ ನಿಮಗೆ ಸಿಗ್ತಿದಾವೆ. KCET ಎಕ್ಸಾಮ್ ಯಾವಾಗ ಇರುತ್ತೆ, ಯಾವುದು ಏನು ಅಂತ ಹೇಳ್ಬಿಟ್ಟು ನಾನು ಈಗಾಗಲೇ ತೋರಿಸ್ಕೊಟ್ಟಿದ್ದೀನಿ.
ಆ್ಯಂಡ್ ನೆಕ್ಸ್ಟ್ ನೀವು ಯಾವಾಗ ಒಂದು ಅಡ್ಮಿಟ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೋಬೇಕು ಏನೋ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಎಲ್ಲದ್ರ ಬಗ್ಗೆನೂ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ. ಇನ್ ಕೇಸ್ ಏನಾದರೂ ನೀವು ಸ್ಟೂಡೆಂಟ್ಸು ಈಗಾಗಲೇ ರಿಜಿಸ್ಟರ್ ಆಗೋದಕ್ಕೆ ಹೋಗಿದ್ದೀರಾ, ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಹೋಗಿದ್ದೀರಾ, ನೀವು ಯಾವುದಾದ್ರೂ ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದೀರಾ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿ ಖಂಡಿತವಾಗ್ಲೂ ರೆಸ್ಪಾನ್ಸ್ ಕೊಡ್ತೀನಿ. ಅಥವಾ ನಿಮಗೆ ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಫಾಲೋ ಮಾಡಿ, ಮೆಸೇಜ್ ಮಾಡೋ ಮೂಲಕ ಕಾಂಟ್ಯಾಕ್ಟನ್ನು ಮಾಡಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಮುಂದೆ ಸಿಗ್ತಾ ಇರೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.